ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿದೆ, ತುಂಬ ಮಂತ್ ಆಗಿದೆ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಗೋಯಿಂಗ್ ಗುಡ್. ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತೆ ಈ ಒಂದು ವಿಡಿಯೋ ಕಂಟೆಂಟ್ ಏನು ಅಂತ. ಮೈ ಸ್ಪೆಷಲ್ ಪರ್ಸನ್ ಬರ್ಡೇ ಒಂದು ಪ್ರಿಪ್ರೇಷನ್, ಬರ್ಡೇ ಸೆಲೆಬ್ರೇಷನ್ ಎಲ್ಲ ಈ ಒಂದು ವಿಡಿಯೋ ಕಂಟೆಂಟಲ್ಲಿ ನಾನು ಒಂದು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ರೀಚ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಲ್ಲ ಬರ್ಡೇ, ನಾಳೆ ಇರೋದು ಬರ್ಡೇ. ಇವತ್ತೇ ನಾನು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ನಾನು ಇವತ್ತೇ ಕರೆದಿದ್ದೀನಿ, ನನ್ನ ಕಸಿನ್ಸ್ ಎಲ್ಲರೂ. ಇವತ್ತೇ ನಾನು ಅಡುಗೆ ಎಲ್ಲ ಮಾಡಿ ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡಬೇಕು ಅಂತ ಫುಲ್ ಪ್ರಿಪ್ರೇಷನ್ ಇವತ್ತೇ ಮಾಡ್ಕೊತಿದ್ದೀನಿ. ನಾಳೆ ಏನಿದೆ ಪ್ಲ್ಯಾನ್ ಅಂತ ನನಗೂ ಒಂದು ಸ್ವಲ್ಪನೂ ಐಡಿಯಾ ಇಲ್ಲ, ಯಾಕಂದರೆ ನಾನೇನು ಪ್ಲ್ಯಾನ್ ಮಾಡಿಲ್ಲ. ಇವತ್ತೊಂದು ದಿನಕ್ಕೆ ನಾನು ಅಡುಗೆ ಮಾಡಿ ಎಲ್ಲರೂ ಕರಿಬೇಕು ಅನ್ನೋದು ಐಡಿಯಾ ಇತ್ತು, ಅದು ಇವತ್ತೇ ಮುಗಿಸ್ಕೊತಿದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ದಿನ ಅಂತ. ನನಗೂ ಗೊತ್ತಿಲ್ಲ, ನನಗೂ ಪ್ಲ್ಯಾನ್ ಇಲ್ಲ. ಬಟ್ ಆಲ್ಸೋ ನಾನು ಅದೊಂದು ಡೆಕೋರೇಷನ್ದು ಏನು ಬರುತ್ತಲ್ಲ ಅದೆಲ್ಲ ಬುಕ್ ಮಾಡಿದ್ದೆ, ಅದು ಬಂದಿದೆ. ಡೆಕೋರೇಟ್ ಮಾಡಿ ಸರ್ಪ್ರೈಸ್ ಕೊಡಬೇಕು ಅನ್ನೋದೊಂದು ಮೈಂಡಲ್ಲಿದೆ, ಅದೊಂದು ಮಾಡ್ತೀನಿ. ತುಂಬಾ ಕೆಲಸ ಇದೆ, ಮನೆಗಾಗುತ್ತೆ ದಿನ ಅಂತ. ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನೋದಕ್ಕಿಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂದರೆ ಇಷ್ಟು ದಿನ ಆದಮೇಲೆ ನಮ್ಮ ಭೇಟಿ ಮತ್ತೆ ಆಗ್ತಿದೆ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ರೀಚ್ ಆಗುತ್ತೆ ಅಂತ. ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಬಿಗ್ ಬಾಸ್ಕೆಟೆಲ್ಲ ಎಲ್ಲ ಐಟಮ್ಸು ಆರ್ಡರ್ ಮಾಡಿದ್ದೆ. ಇವಾಗ ಫಸ್ಟು ಕೆಲಸ ಮುಗಿಸ್ಕೊಬೇಕು, ತುಂಬ ಮೆಸ್ ಆಗಿದೆ. ಅಂದರೆ ಅಡುಗೆದೆಲ್ಲ ಒಂದು ಸ್ವಲ್ಪ ಅದು ಜಾಸ್ತಿ ಮೆಸ್ ಆಗಿರೋದು, ಇನ್ನೇನಿಲ್ಲ. ಬೇಗ ಮುಗಿಸ್ಕೊಳ್ಳೋಣ ಕೆಲಸನ. ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಒಂದು ರೂಮ್ ಕ್ಲೀನ್ ಆಗಿದೆ, ಇವಾಗ ಇನ್ನೊಂದು ರೂಮ್ ಕ್ಲೀನ್ ಮಾಡಬೇಕು. ಆ ರೂಮಲ್ಲಿ ಡೆಕೋರೇಟ್ ಮಾಡ್ತೀನಿ ಒಂದು ರೂಮಲ್ಲಿ. ಸೊ ಇನ್ನೊಂದು ರೂಮಲ್ಲೇ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊತೀನಿ, ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಮನೆಗೆ ಹೋಗೋದು. ಸೊ ಬೇಗ ಮಾಡಿಸ್ಕೊಳ್ಳೋಣ. ನಾನು ಏನೇನು ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ತೀನಿ. ಇಷ್ಟು ನೋಡಿ ಹೆಂಗೆ ಮಿಸ್ ಮಾಡಿದ್ದೀನಿ ಎಲ್ಲಾನು, ಪ್ರತಿಯೊಂದೂ. ರೋಸಸ್ ಈ ರೀತಿ ಬಂದಿದೆ. ಓಕೆ, ನಾಟ್ ಬ್ಯಾಡ್ ಅಟ್ ಆಲ್. ತುಂಬ ಬಂದ್ಬಿಟ್ಟಿದೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ ಇದು, ಬಟ್ ನೋಡೋಣ ಏನಾಗುತ್ತೆ. ಆ್ಯಂಡ್ ಇದೊಂದು ಮರ್ತಿದ್ದೆ, ಸೊ ಇದೊಂದು ಬುಕ್ ಮಾಡಿದ್ದೆ. ಆ್ಯಂಡ್ ಕೆಲವೊಂದು ಐಟಮ್ಸ್ ಬಂದಿದೆ. ಆ್ಯಂಡ್ ಸೌತೆಕಾಯಿ. ಆ್ಯಂಡ್ ಇದೇನಿದು, ಇದು ತುಂಬ ಜಾಸ್ತಿನೇ ಬಂದಿದೆ ರೋಸ್ಟೆಡ್ಡು. ನನಗೆ ಇಷ್ಟೊಂದು ಬೇಡ, ಅದಕ್ಕೆ ಓಕೆ ಪರವಾಗಿಲ್ಲ. ಆ್ಯಂಡ್ ಇದು ಅಷ್ಟೇ, ಎಲ್ಲ ಆರ್ಡ್ರ್ ಮಾಡಿ ಎಲ್ಲ ಬಂದಿದೆ. ಇವಾಗ ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ ಬಾಕಿ. ಇದು ನಾನು ಆರ್ಡ್ರ್ ಮಾಡಿದ್ದು, ಏನು ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ತಿದ್ನಲ್ಲ, ಇದು ಬ್ಯಾನರ್ ಏನದು ಟ್ಯಾಗ್ ಅದು ಬಂದಿದೆ, ಹ್ಯಾಪಿ ಬರ್ಡೇ ಫುಲ್ಲು. ಆ್ಯಂಡ್ ಒಂದು ಸ್ಕ್ರೀನ್ ಕ್ಲಾತ್ ಇದೊಂದಿದೆ. ಆ್ಯಂಡ್ ಬಲೂನ್ಸ್ ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಲೂನ್ಸ್ ಇದೆ. ಆ್ಯಂಡ್ ಲೈಟ್ ಇದೆ. ಆ್ಯಂಡ್ ಒಂದು ಇದೇನಿದು, ಏನು ರಬ್ಬರ್, ಮೇ ಬಿ ಬಲೂನ್ಸ್ಗೆ ಕೊಟ್ಟಿದ್ದಾರೇನೋ, ಇದು ಬಲೂನ್ಸ್ ಟ್ಯಾಗ್ ಮಾಡಲಿಕ್ಕೆ. ಆ್ಯಂಡ್ ಒಂದು ಡಬಲ್ ಟೇಪ್ ಗಮ್. ಪಾರ್ಟ್ನ ಫಸ್ಟ್ ಮುಗಿಸ್ಕೊತೀನಿ, ಬಿಕಾಸ್ ಅವ್ರು ಬಂದಮೇಲೂ ನಾನು ಅಡುಗೆ ಮಾಡ್ಬೋದು. ಅಡುಗೆದೇನು ಜಾಸ್ತಿ ಏನು ಅಷ್ಟು ಕೆಲಸ ಇಲ್ಲ. ಚಿಕನ್ ತಂದುಬಿಟ್ಟು ಅಡುಗೆದು ಪ್ರಿಪೇರ್ ಮಾಡ್ಕೊತೀನಿ. ಅದಕ್ಕೆ ಫಸ್ಟ್ ಡೆಕೋರೇಷನ್ ಪಾರ್ಟ್ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ಅವರು ಬಂದಮೇಲೆ ಅಡುಗೆದೆಲ್ಲ ಇದು ಮಾಡ್ಕೊಬೋದಲ್ಲ. ಸೊ ಫಸ್ಟ್ ಡೆಕೋರೇಷನ್ ಪಾರ್ಟ್ ಮುಗಿಸ್ಕೊತೀನಿ. ಫಸ್ಟು ಬ್ಯಾಕ್ ಡ್ರಾಪ್ ಏನಿದೆ ಅದನ್ನು ಫಸ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಆಫ್ ಆಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾನರ್ ಆಗಿರ್ಬೋದು, ಬಲೂನ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ನಾನೆಲ್ಲೋ ಒಂದು ಕಡೆ ಪ್ಲೇಸ್ ಮಾಡಿ ಡೆಕೋರೇಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ, ಸ್ಟ್ಯಾಂಡು ಇಲ್ಲ. ಸೊ ಫಸ್ಟ್ ಎಲ್ಲ ಒನ್ಸ್ ಆಫ್ ಆಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ಆ್ಯಂಡ್
ಈ ವರ್ಷ ನಾನು ಈ ಥರ ಕ್ರಿಯೇಟಿವ್ ಆಗಿ ಮಾಡ್ತಿರೋ ಉದ್ದೇಶ ಏನಂದರೆ, ಅವ್ರದ್ದು ಇದು ಲಾಸ್ಟ್ ಇಯರ್ ಲೈಕ್ ಬ್ಯಾಚುಲರ್ ಬರ್ಡೇ ಆಗಿರುತ್ತೆ. ಸೊ ನನಗೂ ಒಂದು ಅವ್ರಿಗೆ ಬ್ಯಾಚುಲರ್ ಬರ್ಡೇ ಟೈಮಲ್ಲಿ ಒಂದು ಕ್ರಿಯೇಟಿವ್ನೆಸ್ನ ಕೊಡಬೇಕು ಅಂತ ಅನ್ನಿಸ್ತು. ಸೊ ಕ್ರಿಯೇಟಿವ್ ಆಗಿ ಬರ್ಡೇ ಮಾಡಬೇಕು ಅನ್ನಿಸ್ತು. ಆ್ಯಸ್ ಅ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ಏನು ಮಾಡ್ತಾರೋ ಅದನ್ನು ಮಾಡ್ತೀನಿ. ಬಿಕಾಸ್ ನೆಕ್ಸ್ಟ್ ಇಯರಿಂದ ಅಫಿಷಿಯಲ್ ಆಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆದಮೇಲೆ ಈ ಥರ ಚಿಕ್ಕ ಪುಟ್ಟ ಸರ್ಪ್ರೈಸಿಂಗ್ ಕೊಡ್ಬೋದು. ಬಟ್ ಆ್ಯಸ್ ಅ ಗರ್ಲ್ ಫ್ರೆಂಡ್ ಆಗಿ ಕೊಡೋದಿದೆಯಲ್ಲ, ಅದು ತುಂಬ ಒಂಥರ ಹ್ಯಾಪಿನೆಸ್ ಇರುತ್ತೆ. ಸೊ ಈ ವರ್ಷ ಬ್ಯಾಚುಲರ್ ಬರ್ಡೇ ಮೆಮೊರಬಲ್ ಆಗಿ ಕ್ರಿಯೇಟಿವ್ ಆಗಿರಲಿ ಅಂತ ಈ ಒಂದು ಪ್ಲ್ಯಾನ್ ಮಾಡಿರೋದು. ಆಲ್ಮೋಸ್ಟ್ ಎಲ್ಲ ಆಗಿದೆ. ಸುಸ್ತಾಗೋಯ್ತು, ಊಟದ ಟೈಮ್ ಬೇರೆ ಮುಗ್ದೋಗಿದೆ. ಸೊ ಸ್ವಲ್ಪ ಹೀನೋ ಕುಡಿದು ಡೆಕೋರೇಷನ್ ಇನ್ನೇನು ಒಂದು ಸ್ವಲ್ಪ ಮುಗಿಯೋದ್ರಲ್ಲಿದೆ, ಮುಗಿಸ್ಬಿಟ್ಟು ಫಸ್ಟು ಊಟ ತಿನ್ನಬೇಕು. ಊಟ ತಿಂದ್ಬಿಟ್ಟು ಆಮೇಲೆ ಮುಗಿಸ್ತೀನಿ. ಆಮೇಲೆ ಸ್ವಲ್ಪ ಮನೆ ಕ್ಲೀನ್ ಮಾಡಿ, ಅಂದರೆ ಕ್ಲೀನ್ ಆಗಿದೆ, ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಚಿಕನ್ ತಂದು ಪ್ರಿಪೇರ್ ಮಾಡಬೇಕು ಅಷ್ಟೇ. ಈಗ ತೋರಿಸ್ತೀನಿ ಹೇಗಿದೆ ಅಂತ. ಹೀಗಾಗಿ ಇಲ್ಲೂ ಅಷ್ಟೇ ಆವಾಗಲೇ ಮಿಸ್ ಆಗಿತ್ತಲ್ಲ, ಇವಾಗ ಸ್ಪೀಕರ್ ಎಲ್ಲ ಇಕ್ಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಆಗಿದೆ ಅಲ್ಲ, 5:30 ಅಷ್ಟರಲ್ಲೆಲ್ಲ ಮುಗಿದಿದೆ. ಸೊ ಇವಾಗ ಸ್ನಾನ ಮಾಡಿಕೊಂಡು 6 o'clock ಅಷ್ಟರಲ್ಲಿ ಚಿಕನ್ ತಂದು ಎಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ಆಂಟಿ ಸ್ಟೇಟ್ಯೂನ್ ಬಾಯ್. ಸ್ನಾನ ಆಗಿದೆ, ಹೋಗಿ ಚಿಕನ್ ತರಬೇಕು. ಆನ್ ದ ವೇ ಶಶಿ ಕೂಡ ಬರ್ತಿದ್ದಾನೆ, ಹಂಗೆ ಅಂಗಡಿ ಹತ್ರನೇ ಕರೆಸ್ಕೊತೀನಿ ಅವನ್ನ. ಅಂಗಡಿ ಹತ್ರ ಕರೆಸ್ಕೊಂಡು ಎಲ್ಲ ತೊಗೊಂಡಾದ್ಮೇಲೆ ಕೇಕ್ ತೊಗೊಬೇಕು. ಕೇಕ್ ಏನು ಅಂತ ಅಲ್ಲೇ ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಚೆನ್ನಾಗಿರೋ ಫ್ಲೇವರ್ ತೊಗೊಂಡ್ಬರ್ತೀನಿ. ಅದೇ ಇದು ಅಂತ ಏನಲ್ಲ, ಕೇಕ್ ತೊಗೊಂಡು ಚಿಕನ್ ತೊಗೊಂಡು ಬರ್ತೀನಿ. ಏನಿಲ್ಲ ಗೀ ರೈಸ್ ಮತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಸ್ಟ್ ಅದೇ ಬೇಕು, ಎಲ್ರಿಗೂ ಆಗುತ್ತೆ ಅಂತ. ಸೊ ಓಕೆ, ಹೋಗೋಣ ಅಂಗಡಿಗೆ. ಟೈಮ್ ಆಗ್ತಿದೆ, ಇನ್ನು ತಡ ಮಾಡೋದು ಬೇಡ. ಎಸ್, ಫೈನಲಿ ಎಲ್ಲ ಶಾಪ್ ಮಾಡ್ಕೊಂಬಂದೆ. ತುಂಬಾ ಸುಸ್ತಾಯಿತು. ಅವ್ರು ಬರ್ತೀನಿ ಅಂತ ಬಂದೇ ಇಲ್ಲ. ನೀವು ಯಾವಾಗಾದರೂ ಬನ್ನಿ ಅಂದ್ಬಿಟ್ಟು ನಾನೆಲ್ಲ ತೊಗೊಂಡು ಬರ್ತಾನೆ ಇದ್ದೆ. ಆಲ್ರೆಡಿ 8:15 ಆಗಿದೆ, ಬೇಗ ಮುಗಿಸ್ಕೊಬೇಕು. ಅವರು ಬರೋವಷ್ಟರಲ್ಲಿ ಊಟಕ್ಕೆ ಅಡುಗೆಗೆಲ್ಲ ಮಾಡಬೇಕು. ಯಾಲೇ 8:15 ಆಗಿರೋದ್ರಿಂದ ಯಾವಾಗ ಮಾಡ್ತೀನೋ ಏನು ಮಾಡ್ತೀನೋ. ಸೌತೆಕಾಯಿ ಯಾವಾಗಲೂ ಅವ್ನು ಕಟ್ ಮಾಡ್ಕೊತಿದ್ನಲ್ಲ. ಇವತ್ತು ನಮ್ಮ ಮನೆದು ಟೇಸ್ಟ್ ನೋಡ್ತಿರೋದು ಇವನೇ, ಯಾಕಂದರೆ ನಾನು ಮಂಗಳವಾರ ಟೇಸ್ಟ್ ನೋಡಲ್ಲ, ಚಿಕನೇ ತಿನ್ನಲ್ಲ. ಟೇಸ್ಟ್ ನೋಡ್ಬಿಟ್ಟು ಹೋಗೋಣ. ಸೌತೆಕಾಯಿ ಕಟ್ ಮಾಡ್ತಿದ್ನಲ್ಲ ಚಿಂಟು, ಸೌತೆಕಾಯಿ ಅವನ್ನ ಕೇಳು. ಗೀ ರೈಸ್ ಕಲಿಸ್ಬಿಟ್ಟು ತೋರಿಸ್ತೀನಿ, ಯಾಕಂದರೆ ಎಲ್ಲ ಪುದೀನ ಕೊತ್ತಂಬರಿ ಎಲ್ಲ ಹಂಗೆ ಮೇಲ್ಮೇಲೆ ಕಾಣ್ತಿದೆ. ನೀಟಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ. ತುಪ್ಪ ಕಾಣಿಸ್ತಿದೆ ಅಲ್ವಾ, ನೀಟಾಗಿ ಒಂದು ಮಿಕ್ಸ್ ಮಾಡಿ ನಾನು ನೋಡು ನಿಖಿತ, ಬೆಳಗ್ಗೆಯಿಂದ ಹೆಂಗೆ ಮಾಡಿದ್ದೀನಿ ಗೊತ್ತಾ. ಇವಳು ಬರ್ತೀನಿ ಅಂದ್ಲು ಫ್ರೆಂಡ್ಸ್. ಎಷ್ಟು ಗಂಟೆಗೆ ಬಂದಿದ್ದಾಳೆ ಅಂದರೆ 9:30 ಅಲ್ಲ, 10 ಗಂಟೆಗೆ ಬಂದವಳೆ. ಈಗ ಬಂದಿದ್ದು ಅರ್ಧ ಗಂಟೆಯಲ್ಲಿ. ಬೆಳಗ್ಗೆಯಿಂದ ನಾನು ಒಬ್ಬೇ ಮಾಡಿದ್ದೀನಿ, ನನಗಂತೂ ಸಾಕಾಗಿ ಹೋಗಿದೆ. ಇವಾಗ ಅವರೆಲ್ಲ ಬಂದಿದ್ದಾರೆ ಊಟ ಮಾಡೋದು. ಇವಳು ಸ್ವಲ್ಪ ಕ್ಲೀನ್ ಮಾಡ್ಕೊತಿದ್ದಾಳೆ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಊಟ ಮಾಡಿಬಿಟ್ಟು ಕೇಕ್ ಕಟಿಂಗ್ ಮಾಡ್ತೀವಿ. ಇನ್ನು ಟೈಮ್ ಇದೆ, ಇನ್ನು 1.5 hour ಟೈಮ್ ಇದೆ. ಅಷ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕಾರ್ಡ್ಸ್ ಆಡ್ತೀವಿ. ಲೂಡೋ ಆಡೋದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಇವಾಗ ಲೂಡೋ ಆಡೋದು ಒಂಥರ ಮಜಾ ಇದೆ. ಸೊ ಲೂಡೋ ಆಡ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಊಟ ಮಾಡ್ಕೊಂಡು ಕೇಕ್ ಕಟಿಂಗ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.
ಹೇಳು. ನಮ್ಮ ಬಟ್ಟೆಗಳದ್ದು ರಾಶಿ ತುಂಬಾ ಬಿದ್ದಿದೆ. ಇವನ್ನ ಮಾತ್ರ ಫೋಕಸ್ ಮಾಡಿ ಅದನ್ನೆಲ್ಲ ಇಗ್ನೋರ್ ಮಾಡಿ. ಎಲ್ರು ಬಂದಿದ್ದಾರೆ. ನನ್ ಅಡ್ಗೆ ಆಗಿದೆ. ಇವಾಗ ತಿಂತಿರೋದೇ, ಕೇಕ್ ಕಟ್ ಮಾಡ್ತಿರೋದೆ ಅಲ್ವಾ ಚಿಂಟು? ಅಲ್ವಾ? ಡಾರ್ಕ್ ಸರ್ಕಲ್ಸ್ ತುಂಬಾ ಆಗ್ಬಿಟ್ಟಿತ್ತು ಹುಡ್ಗಂಗೆ. ಹೇರ್ ಕಟ್ ಮಾಡಿಸ್ದ? ಎಲ್ಲಿ? ಫೈನಲಿ ಟೈಮ್ ಆಯ್ತು. ನಮ್ಮ ಹುಡ್ಗಂಗೆ ವಿಶ್ ಮಾಡೋಣ, ನಾನು ಇಲ್ಲಿಗೆ ಕರ್ಕೊಂಬರೋಣ. ಆ್ಯಂಡ್ ಕೇಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಈ ಥರ ಇದೆ. ಆ್ಯಂಡ್ ಅವ್ರಿಗೆ ಒಂದು ರೋಸ್ ತೊಗೊಂಡಿದ್ದೀನಿ. ಸೊ ಕಮ್ ಲೆಟ್ಸ್ ಗೋ, ಅವ್ರನ್ನ ಕರ್ಕೊಂಡು ಬರೋಣ. ಫ್ರೆಂಡ್, ದಿಸ್ ಇಸ್ ನಿಖಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅವರ್ ನಮ್ಮ ಬಾವದು ನಿಖಿತಾ. ರೋಸ್ ನೀನು ಕೊಡಬೇಕು. ರೋಸ್ ಇಲ್ಲಿ ಅವ್ರಿಗೆ ನಾನು ಕೊಡಬೇಕಾ? ರೋಸ್ ಕೊಡಬೇಕು. ನಾನು ಅವರು ಕೊಡ್ತೀನ. ಲೇ ವಿಡಿಯೋ ಮಾಡೆ. ಯಾರು ಹಚ್ತಿರೋದು ಇದನ್ನ? ಇದು ನನ್ನ ಮದ್ದಿಗೆ ತಕ್ಕಂತ ಚೆನ್ನಾಗಿ ಕಾಣ್ತದೆ. ಚಾನೆಲ್ ಟಚ್ ಅಪ್ ಇದೆ ನಮ್ದು. ವೆಲ್ಕಮ್ ಬ್ಯಾಕ್. ನೆನ್ನೆ ಲೇಟ್ ಆಗೋಯ್ತು ಮಲಗೋದು. ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಲ್ರೆಡಿ 7:45 ಹಂಗಾಗಿದೆ. ನಾನು ನಿಖಿತಾ ಯಾಕೋ ತುಂಬ ಬೇಜಾರಾಗ್ತಿತ್ತು, ಚಿಂಟು ಬರೋದು ಲೇಟ್ ಆಗ್ತಿತ್ತು. ಸೊ ಅವನು ವೆಯ್ಟ್ ಮಾಡ್ತಾ ಏನೋ ಒಂದು ಸ್ವಲ್ಪ ಚಿಂಟು ಬರ್ಡೇಗೆ ಸ್ಪೆಷಲ್ ನಿಖಿತಾ ಏನೋ ಕೇಳ್ತಿದ್ಲು ಅಂದ್ಬಿಟ್ಟು ಸುಮ್ಮನೆ ನಾವಿಬ್ಬರು ನಂದಲ್ಲ ಟ್ರೀಟು, ಅವಳೇ ತರಿಸ್ಕೊಂಡ್ಲು. KFC ಎಲ್ಲ ಆರ್ಡ್ರ್ ಮಾಡಿದ್ಲು. ಸೊ ವಿಂಗ್ಸು KFC ಎಲ್ಲ ತಿಂತಾ ವೆಯ್ಟ್ ಮಾಡ್ತಿದ್ದೀವಿ. ಚಿಂಟು ಬಂದ ಮೇಲೆ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತಿಗೆ ಇಷ್ಟ ಆಗಿದೆ. ಅವನು ಬಂದ ಮೇಲೆ ನಾವೆಲ್ಲ ರೆಡಿಯಾಗಿ ನಿಮ್ಮೊಟ್ಟಿಗೆ ಸಿಗ್ತೀನಿ. ಸ್ವಲ್ಪ ಎಲ್ಲ ರೆಡಿ ಆಗಬೇಕು. ಅವನು ಆನ್ ದ ವೇ ಬಂದು ಆಮೇಲೆ ರೆಡಿ ಆಗೋಕ್ಕಾಗಲ್ಲ. ಇವಾಗಲೇ ರೆಡಿ ಆಗಿಬಿಟ್ಟು ಒಟ್ಟಿಗೆ ಹೊರಡೋ ಟೈಮಿಗೆ ನಿಮಗೆ ಸಿಗ್ತೀನಿ. ದಟ್ಸ್ ಇಟ್. ಚಿಂಟು ಆನ್ ದ ವೇ ಆಲ್ರೆಡಿ ಬಂದಿದ್ದಾರೆ. ನಾವಿವಾಗ ಹೋಗ್ತಿದ್ವಿ. ಅಲ್ಲಿ ಹೋಗಿ ಇಲ್ಲೇ ಮನೆ ಹತ್ರನೇ ಇರೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಕಮ್ ಲೆಟ್ಸ್ ಗೋ ನಾ. ಐ ಥಿಂಕ್ ಇದು ವಿಯರ್ಡ್ ಅನಿಸ್ಬೋದು, ಬಟ್ ತಲೆನೋವಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೈಟ್ ಹೊತ್ತು ಒಂದು ಸ್ವಲ್ಪ ಕಣ್ ಕಾಣಲ್ಲ. Early the next morning. Hello, good morning. Yes,
ಇವತ್ತು ಥರ್ಸ್ಡೇ ಮಾರ್ನಿಂಗ್. ಲೈಕ್ ನಾನು ನಿಖಿತಾ ಚಿಂಟು ಎಲ್ಲ ಮನೇಲೇ ಇದ್ದೀವಿ. ಏನಕ್ಕೆ ಅಂದರೆ ಇವತ್ತು ಸಾಯಿಬಾಬಾಗೆ ಒಂದು ಸ್ವಲ್ಪ ನೈವೇದ್ಯ ಅಂದರೆ ಪ್ರಸಾದ ಕೊಟ್ಟು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಒಂದು ಸ್ವಲ್ಪ ಒಂದು 10 ಜನ, ಒಂದು 15 ಜನಕ್ಕೆಲ್ಲರಿಗೂ ಪ್ರಸಾದ ಥರ ಮಾಡ್ಕೊಂಡು ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಗುರುವಾರ ಆಗಿದ್ದರಿಂದ ಸೊ ಎಲ್ಲರೂ ಇವತ್ತು ಮನೇಲೇ ಇದ್ದೀವಿ. ಮನೆ ಕ್ಲೀನಿಂಗೆಲ್ಲ ಮಾಡಿಕೊಂಡು ಸಂಜೆ ಹಂಗೆ ದೇವಸ್ಥಾನಕ್ಕೆ ಏನು ಪ್ರಸಾದ ಮಾಡ್ಕೊಬೇಕು ಅದೆಲ್ಲ ಮಾಡಿಕೊಂಡು ಅಮ್ಮನೂ ಬರ್ತಿದ್ದಾರೆ ಆ್ಯಂಡ್ ನಮ್ಮ ಅತ್ತಿಗೆ ಧನ್ವಿ ಎಲ್ಲರೂ ಬರ್ತಿದ್ದಾರೆ. ಅನುಷಕ್ಕಾಗೆ ಮತ್ತು ಅವ್ರ ಅಮ್ಮಗೂ ಹೇಳಿದ್ದೀನಿ, ಮೇ ಬಿ ಬರ್ಬೋದು ಆರ್ ನಾಟ್, ಗೊತ್ತಿಲ್ಲ ನನಗಿನ್ನೂ ಅದು. ಸೊ ಇವಾಗ ಎದ್ದು ಮಶ್ರೂಮ್ ತಂದಿದ್ದೆ, ಮಶ್ರೂಮ್ ಬಿರಿಯಾನಿ ಮಾಡಿ ತಿಂದು ಸ್ವಲ್ಪ ಕ್ಲೀನಿಂಗ್ ಇತ್ತು. ಅಂದರೆ ಇವತ್ತು ಹೆಂಗಿದ್ರು ಪೂಜೆ ಮಾಡಿಸ್ತಿದ್ದೀವಲ್ಲ, ಆಲ್ರೌಂಡ್ ಎಲ್ಲ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ತರಬೇಕು. ತಂದ್ಬಿಟ್ಟು ದೇವ್ರ ಮನೆಯೆಲ್ಲ ಪೂಜೆ ಮಾಡ್ಕೊಬೇಕು ನೀಟಾಗಿ. ಆಮೇಲೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಬೇಕು, ಪ್ರಿಪೇರ್ ಮಾಡ್ಕೊಬೇಕು. ಏನಿಲ್ಲ ಕೇಸರಿ ಬಾತ್ ಮಾಡ್ಸೋಣ ಅಂದ್ಕೊಂಡಿದ್ದೀವಿ. ನನಗೂ ಮಾಡೋಕ್ಕೆ ಗೊತ್ತಿಲ್ಲ. ಸೊ ನಮ್ಮ ಅದಕ್ಕೆ ಎಲ್ಲರೂ ಬರ್ತಾರಲ್ಲ, ಅವರು ಒಂದು 4 ಗಂಟೆ ಅಷ್ಟರಲ್ಲಿ ಬರ್ತಾರೆ. ಏನು 6 ಗಂಟೆ ಅಷ್ಟರಲ್ಲಿ ತೊಗೊಂಡೋಗಿ ಕೊಡ್ಬೇಕು ನಾವು ಅವ್ರಿಗೆ. ಅವರೊಂದು ಸ್ವಲ್ಪ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಸಾಯಿಬಾಬಾಗೆ ಅವರು ಲೈಕ್ ಜನರಿಗೆ ಹಂಚೋಕೆ ಕೊಡ್ತಾರೆ. ಇಷ್ಟು ಇವತ್ತಿಂದ ಕಾನ್ಸೆಪ್ಟ್ ಆಗಿದೆ. ಎಲ್ಲ ಕ್ಲೀನಾಗಿದೆ. ಬಾಳೆಹಣ್ಣು ತಂದಿದ್ದೀವಿ, ಹೂವು ತಂದಿದ್ದೀವಿ. ಇದು ನಿಖಿತಾ ಪೇಸ್ಟ್ ಮಾಡ್ಕೊಳಕ್ಕಂತ ಕೆನೆ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಫುಲ್ಲು ಅಡುಗೆ ಮನೆಯೂ ಕ್ಲೀನ್ ಆಗಿದೆ. ಇನ್ನೂ ಒರೆಸಿರೋದು ಒಣಗಿಲ್ಲ. ಇನ್ನೂ ತಿಂದಿಲ್ಲ ಗಾಯ್ಸ್. ನಾನಿನ್ನು ಅವರಿಬ್ಬರು ತಿಂದಿದ್ದಾರೆ, ನಾನು ತಿನ್ನಬೇಕು. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಚೆನ್ನಾಗಿತ್ತಾ ನಾನು ಮಾಡಿರೋದು? ಹಾಂ, ನಮ್ಮಮ್ಮ ಇವಾಗ ಬಂದರು ಫ್ರೆಂಡ್ಸ್. ನಮ್ಮ ನಿಖಿತಾನು ಇನ್ನೂ ಸ್ನಾನ ಮಾಡ್ದಿರೋ ಒಡ್ಡಿ ಥರ ಇದ್ದಾಳೆ. ಸ್ನಾನ ಮಾಡ್ಕೊಂಡು ಬೇಗ ಪೂಜೆದು ಏನು ಮಾಡ್ಕೊಳ್ಳೋಣ ಅನ್ನಂಗಿಲ್ಲ, ಒಡ್ಡಿ ಥರ ಅವಳೆ. ನಮ್ಮಮ್ಮ ಊಟಿ ಇದು ಬಿಸ್ಕೆಟ್ ಏನೇನೋ ತಂದೋರೆ ಊರಿಂದ, ಪರವಾಗಿಲ್ಲ. ಬಾಳೆನೆಲ್ಲ ತಂದೋರೆ. ದೇವ್ರಿಗಮ್ಮ ಇದು. ನಾನು ಇವಾಗ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಬೇಕು. ನಿಖಿತಾ ಮಾಡ್ಕೊತಾಳಂತೆ. ನಾನು ಹೊಸಲೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ಚಿಂಟುನು ರೆಡಿಯಾಗಿದ್ದಾರೆ, ಹೊರಡೋದಷ್ಟೇ ಇವಾಗ ಬಾಕಿ ಐಟಮ್ಸ್ ತರೋದಕ್ಕೆ. ಬಾ ಚಿಂಟು. ಇವಾಗ ಫೈನಲ್ ಆಗಿ ನಾನು ರೆಡಿಯಾಗಿ ಇಬ್ರು ಐಟಮ್ಸ್ ತರೋಣ ಅಂತ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನೆನ್ನೆ ತಗೊಬೇಕಾಗಿತ್ತು, ಬೇಡ ಅಂದ್ಬಿಟ್ಟು ಇವತ್ತೇ ಐಟಮ್ಸ್ ಎಲ್ಲ ತೊಗೊಂಡು ಪೂಜೆಗೆ ರೆಡಿ ಮಾಡ್ಕೊಬೇಕು. ಇವಾಗ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಸೊ ಏನೇನು ಐಟಮ್ಸ್ ತೊಗೊಬೇಕು ಅಂತ ನನಗೂ ಗೊತ್ತಿಲ್ಲ. ಇವ್ರಿಗೆ ಲಿಸ್ಟ್ ಮಾಡು ಅಂತ ಹೇಳಿದೆ, ಇನ್ನೂ ಮಾಡಿಲ್ಲ. ಹಿಂಗೆ ಆನ್ ದಿ ವೇ ಹೋಗ್ತಾ ಲಿಸ್ಟ್ ಮಾಡಿಕೊಂಡು ಐಟಮ್ಸ್ ಎಲ್ಲ ತೊಗೊತೀವಿ. ಆಲ್ರೆಡಿ ಟೈಮ್ ಆಗಿ ಹೋಗಿದೆ, 6 ಗಂಟೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೇನು ಬರ್ತಿದ್ದಾರೆ. ಆಲ್ರೆಡಿ ಅಮ್ಮ ಬಂದಿದ್ದಾರಲ್ವ, ಅವ್ರ ಮನೇಲಿ ಏನು ಕೆಲಸ ಇದೆ ಅದೆಲ್ಲ ನೋಡ್ಕೊತಿದ್ದಾರೆ. ಸೊ ಇವಾಗ ನಾವು ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀವಿ ಅಷ್ಟೇ ಇವತ್ತಿನ ಸದ್ಯಕ್ಕೆ ಕೆಲಸ. ನಮ್ಮೂರಿಗೆ ಹೋಗ್ಬೋದು ನಾವು. ಗೊರಗುಂಟೆಪಳ್ಳಿಯಿಂದ ಹತ್ರ 45 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಹತ್ರಕ್ಕೆ. ಇಲ್ಲೋಡ. ಹಾಯ್, ವೆಲ್ಕಮ್ ಬ್ಯಾಕ್ ಅನ್ನು. ಫೈನಲ್ ಆಗಿ ಬಂದ್ರಲ್ಲ ಅಲ್ಲ,
ಫೈನಲ್ ಆಗಿ ಇವಾಗ ಬಂದಿದ್ದಾರೆ ಇವರು. ಫಸ್ಟು ಮನೆಗೆ ಹೋಗೇ ಇಲ್ಲ ನಾವು, ಅಮ್ಮ ಮಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ. ಹೋಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಪ್ರಸಾದ ಮಾಡಿ ತಗೊಂಡೋಗೋದಷ್ಟೇ. ಕರ್ಕೊಂಡೋಗೋ. 1 hour later. ನಾನು ಕಿಟಕಿ ತಗೊಳ್ಳಿ, ಇದನ್ನ ನಿಮ್ಮ ಮಧ್ಯೆ ಕೂತ್ಕೊಳ್ಳಿ. ತಗೊಳ್ಳಿ 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 ತಗೊಳ್ಳಿ. ಲೈಟ್ ಆನ್ ಮಾಡಿ ಹಂಗೆ ಕಾರಿಂದು. ತಗೊಳ್ಳಿ. ಬೇಗ ತೆಗಿಯೇನು ಶೋಭೆ. ಏನಾಯ್ತು ತಾನೆ? ಲೈಟ್ ಆನ್ ಮಾಡಿ ನೋಡ ಏನಾಯ್ತು ಅಂತ. ನಾನು ಇವ್ನು ಏನಕ್ಕೆ ಇದ್ದಕ್ಕಿದ್ದಾಗಿ ಕೆಲಸ್ತವ್ರಲ್ಲ. ಇಲ್ಲಿ ಗ್ಯಾಪ್ ಐತೆ ಕಣದ್ಕೆ, ಅಷ್ಟೊಂದು ಸಡನ್ ಅಷ್ಟೊಂದು ಫ್ರೆಶ್ ಆಗಿದೆ. ಕೈ ತೋರಿಸಿದ್ರೆ ಕೈ ಕೆಂಪು ಇಲ್ಲ ನೀಲಿ ಆಗಿರ್ಬೇಕು. ಏನು ಆಗಿಲ್ಲ, ಡೌನ್ ನನ್ ಮಗ ಡೌನ್ ಮಾಡ್ತಾನೆ. ಒಂದು ಸಣ್ಣ ಕೈ ಮಾಡ್ಕೋಬೇಡ, ನೀನ್ ಹಾಕ್ತೇಳಿ ಇವನು ಹಾಕ್ತೇಳಿ ಅಂತ ಪ್ರೂವ್ ಮಾಡ್ಕೋಬೇಡ ಮಗನೆ. ಪೂಜೆದು ವಿಡಿಯೋ ಮಾಡೆ ಅಂದ್ರೆ ಮಾಡೇ ಇಲ್ಲ ಫ್ರೆಂಡ್ಸ್. ಅದು ಚೆನ್ನಾಗಿತ್ತು ಇವತ್ತು. ಆ್ಯಕ್ಚುಲ್ ಆಗಿ ಡೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಜನ ಎಲ್ಲ ಬರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ರು. ತುಂಬಾ ಚೆನ್ನಾಗಾಯಿತು ಪೂಜೆ. ಆ್ಯಂಡ್ ಜನನೂ ತುಂಬ ಜನ ಬಂದಿದ್ರು. ಪ್ರಸಾದ ನಾನು ಸ್ಟಾರ್ಟಿಂಗ್ ಏನು ಮಾಡ್ಬಿಟ್ಟೆ ಅಂದರೆ, ಕಡಿಮೆ ಜನ ಬಂದಿದ್ರು ಅಂದ್ಬಿಟ್ಟು ಜಾಸ್ತಿ ಪ್ರಸಾದನೇ ಹಂಚ್ಬಿಟ್ಟೆ. ಲೈಕ್ ಜಾಸ್ತಿ ಕ್ವಾಂಟಿಟಿ ಹಾಕ್ಬಿಟ್ಟೆ. ಲಾಸ್ಟಿಗೆ ಜನ ಎಲ್ಲಿದ್ರೋ ಏನೋ ಬರಕ್ ಸ್ಟಾರ್ಟ್ ಆಗ್ಬಿಟ್ರು. ಆಮೇಲೆ ಹೆಂಗೋ ಒಂದು ಮೇಂಟೈನ್ ಆಯ್ತು. ಒಂಥರ ಹ್ಯಾಪಿ ಫೀಲಿಂಗ್ ಆಗ್ತಿತ್ತು, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ತರ ಮಾಡಿರೋದು. ಅಂಡ್ ಚಿಂಟುಗೋಸ್ಕರ ಮಾಡಿರೋದು ಇದು. ಚಿಂಟು ಬರ್ಡೇ ನೆನ್ನೆ ಅಲ್ವಾ, ಇವತ್ತಿಗೂ ಹೆಂಗಿದ್ರು ಗುರುವಾರ. ಚಿಂಟುಗೆ ಸಾಯಿಬಾಬಾ ಇಷ್ಟ ಅಂದ್ಬಿಟ್ಟು ಆ ಹೆಸರಲ್ಲಿ ಮಾಡಿರೋದು. ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲ ಹೆಲ್ಪ್ ಮಾಡಿ. ಆ್ಯಂಡ್ ಇವಾಗ ಇನ್ನೂ ಟೈಮ್ ಆಯ್ತಲ್ಲ, ಅದಕ್ಕೆ ಸೊ ಇನ್ನೊಂದು ದೇವಸ್ಥಾನ ಹತ್ರ ಹೋಗ್ತಿದೀವಿ. ನಮ್ಮನೆ ಹತ್ರನೇ, ಸೊ ಟೈಮ್ ಇದೆ ಅಲ್ಲ. ನಮ್ಮ ಮನೆ ದೇವ್ರನ್ನ ನೋಡಕ್ ಏನೋ ಒಂಥರ ತೃಪ್ತಿ ಅಲ್ವಾ. ಬೇಳೆ ಸಾರಿನ ಹಾವಳಿ ರೆಸಿಪಿ ಮಾಡ್ಬೇಕಾದ್ರೆ ಹೇಳ್ತೀನಿ. ಇವತ್ತು ವಡೆ ಮಾಡಿದಾರಮ್ಮ. ಬಾಯ್. ಎಲ್ಲಿ ಕೊಟ್ರಿ ಇವಾಗ ಇಷ್ಟೊತ್ತಲ್ಲಿ? ವಾ, ಐಸ್ ಕ್ರೀಮ್ ನೋಡೋಣ ಓಪನ್ ಆಗಿರುತ್ತೆ ಅಂತ. ಗುಡ್ ಮಾರ್ನಿಂಗ್. ಎಸ್, ಇವಾಗಷ್ಟೇ ಅವ್ರೂ ಹೋದರು. ನಮ್ಮಮ್ಮ ಮತ್ತು ಮತ್ತಿಗೆ ಹೋದರು. ನೈಟೆಲ್ಲ ನಾವು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಮಲ್ಕೊಂಡ್ವಿ. ಸೊ ನನಗೆ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಿಲ್ಲ, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋನ. ಜಸ್ಟ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ತುಂಬ ದಿನ ಆದಮೇಲೆ ಮಾಡಿದ್ದೀನಿ. ಹೇಗೆ ಬಂದಿದೆಯೋ ಗೊತ್ತಿಲ್ಲ, ಅದು ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ, ಆ್ಯಂಡ್ ರೀಚ್ ಆಗುತ್ತೆ ಅಂತ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗುವ. ಅಂಟಿಲ್ ಸ್ಟೇ ಟ್ಯೂನ್. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್. ಅಂಟಿಲ್
meet you up next time.